ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಮನೆಯಿಂದ ಯಾವುದಾದರೂ ಕೆಲಸಕ್ಕೆ ಹೋಗಲು ಬಹಳ ತರಾತುರಿಯಲ್ಲಿ ಹೊರಟು ಹೋಗುವಾಗ ದಿಢೀರನೆ ಒಂದು ಬೆಕ್ಕು ನಮ್ಮ ಮುಂದೆ ದಾಟಿದ್ರೆ ಅಯ್ಯಯ್ಯೋ ಈ ಅನಿಷ್ಟದ ಬೆಕ್ಕು ಅಡ್ಡ ಬಂತು ಎಂದು ಬೈಕೊಳ್ತೇವೆ. ಅಷ್ಟರ ಮಟ್ಟಿಗೆ ದಿಗಿಲು ಹುಟ್ಟಿಸುವಂತೆ ಮಾಡಿದೆ ನಮ್ಮ ಕೆಲವು ನಂಬಿಕೆಗಳು. ಹೌದು, ಇಂದಿನಿಂದಲೂ ನಾವು ಅವರಿವರ ಬಾಯಲ್ಲಿ ಕೇಳುತ್ತಾ ಬಂದ ಈ ಮೂಢನಂಬಿಕೆ ತಿಳಿದೋ ತಿಳಿಯದೆಯೋ ನಮ್ಮ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಿ ಅಚ್ಚೊತ್ತಿದೆ. ಈ ನಂಬಿಕೆಯೋ ಅಥವಾ ಮೂಢನಂಬಿಕೆಯೋ ಯಾವುದೇ ಆಗಿರಲಿ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬರುವುದು ಸಹಜ. ಉದಾಹರಣೆಗೆ, ಕ್ರಿಕೆಟ್ ಕ್ರೀಡಾರಂಗದ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಮೈದಾನದಲ್ಲಿ ಆಟವಾಡೋದಕ್ಕಿಂತ ಮೊದಲು ತನ್ನ ಎಡದ ಕಾಲಿಗೆ ಪ್ಯಾಡ್ ಅನ್ನ ಕಟ್ಟಿಕೊಳ್ತಾರೆ. ಈ ರೀತಿ ಎಡದ ಕಾಲಿಗೆ ಪ್ಯಾಡ್ ಅನ್ನ ಕಟ್ಟಿಕೊಳ್ಳುವುದರಿಂದ ತನಗೆ ಅದೃಷ್ಟ ಒಲಿಯುತ್ತದೆ ಎಂಬುದು ಅವರ ನಂಬಿಕೆ. ಈ ನಂಬಿಕೆಯ ಮೇಲೆ ವಿಶ್ವಾಸವು ಕ್ರೀಡಾ ಕ್ಷೇತ್ರದ ಸಚಿನ್ ತೆಂಡೂಲ್ಕರ್ನಿಂದ ಹಿಡಿದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಬಂದೇ ಬರುವುದು ಸಹಜ. ಅದು ಸಕಾರಾತ್ಮಕ ಅಥವಾ ನಕಾರಾತ್ಮಕವೋ ಯಾವುದೋ ಆಗಿರಲಿ, ಇವುಗಳ ಮೇಲೆ ನಂಬಿಕೆ ಇದೆಯೇ, ಇವುಗಳ ಮೇಲೆ ವಿಶ್ವಾಸ ಇದೆಯೇ? ಹಾಗಿದ್ದಲ್ಲಿ ಇವತ್ತಿನ ಸಂಚಿಕೆಯನ್ನ ಖಂಡಿತವಾಗಿಯೂ ನೋಡಲೇಬೇಕು. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲಿಯೂ ನಂಬಿಕೆ ಅಥವಾ ಮೂಢನಂಬಿಕೆಯ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟ ಜನಸಮೂಹವಿದೆ. ಈ ಜಗತ್ತಿನಲ್ಲಿ ಪೂರ್ವಿಕರು ಅವರ ಕಾಲದಲ್ಲಿ ಅದೃಷ್ಟ ಅಥವಾ ದುರಾದೃಷ್ಟವೆಂದು ನಂಬಿಕೊಂಡು ಬರುತ್ತಿದ್ದ ಅಂಶಗಳಲ್ಲಿ ಮೊದಲನೆಯದ್ದು ನಂಬರ್ 1, ಒಬ್ಬ ವ್ಯಕ್ತಿಯನ್ನ ಗಲ್ಲಿಗೇರಿಸಿದ ನಂತರ ಆತನ ದೇಹವನ್ನ ಒಯ್ಯುವಾಗ ಆ ವ್ಯಕ್ತಿಯ ಕೈಯನ್ನ ಸ್ಪರ್ಶಿಸಿದ್ರೆ ಅದು ಶುಭ ಸೂಚಕವಾದುದು. ಹಾಗಂತ ಇಂಗ್ಲೆಂಡ್ ದೇಶದ ಜನರ ನಂಬಿಕೆಯಾಗಿತ್ತು. ಹೌದು, 200 ವರ್ಷಗಳ ಹಿಂದೆ ಇಂಗ್ಲೆಂಡ್ ದೇಶದ ಜನರು ಗಲ್ಲಿಗೇರಿಸಿದ್ದ ವ್ಯಕ್ತಿಯನ್ನ ಸ್ಪರ್ಶಿಸುವುದು ತಮ್ಮ ಅದೃಷ್ಟ ಎಂದು ಭಾವಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಆ ವರ್ಷವಿಡೀ ಒಳ್ಳೆಯದೇ ನಡೆಯುವುದು ಎಂಬುದು ಅಲ್ಲಿಯ ಜನರ ನಂಬಿಕೆಯಾಗಿತ್ತು. ನಂಬರ್ 2, ಋತುಸ್ರಾವ ಅಥವಾ ಮುಟ್ಟು. ಪ್ರತಿಯೊಬ್ಬ ಮಹಿಳೆಯರಲ್ಲೂ ಆಗುವ ಸಾಮಾನ್ಯ ಕ್ರಿಯೆ. ಈ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವ ಆಗೋದು ಸರ್ವೇ ಸಾಮಾನ್ಯ. ಮುಟ್ಟಿನ ಸಂದರ್ಭದಲ್ಲಿ ಆದ ರಕ್ತವನ್ನು ನಾವು ಯಾರನ್ನಾದರೂ ಮನಸ್ಸಲ್ಲಿ ನೆನೆದು ಅವರಿಗೆ ನಾವು ಬಯಸಿದಂತೆ ಆಗಬೇಕು ಎಂದು ಅಂದುಕೊಂಡು ಆ ರಕ್ತವನ್ನ ಎರಚಿದ್ರೆ ಅದು ಖಂಡಿತವಾಗಿಯೂ ನಡೆಯುತ್ತದೆ ಎಂಬುದು ಯುರೋಪ್ ದೇಶದ ಅನೇಕ ಮಾಟಗಾತಿ ಸಮುದಾಯದ ನಂಬಿಕೆಯಾಗಿತ್ತು. ಅಷ್ಟೇ ಅಲ್ಲದೆ ಈ ನಂಬಿಕೆಯ ಸುತ್ತ ಮಾಟ ಮಂತ್ರ, ವಾಮಾಚಾರಗಳಂತಹ ಅನೇಕ ಆಚರಣೆಗಳು ಮುಖ್ಯವಾಗಿ ಕೇಂದ್ರೀಕೃತವಾಗಿದೆ. ಹೆಚ್ಚಿನ ಮಾಟಗಾರರು ತಮ್ಮ ವಾಮಾಚಾರಗಳಿಗಾಗಿ ಋತುಸ್ರಾವದ ರಕ್ತವನ್ನೇ ಬಳಸುತ್ತಿದ್ದರು. ಆದರೆ ಮುಖ್ಯವಾಗಿ ಇದು ಯುರೋಪ್ ದೇಶಕ್ಕೆ ಮಾತ್ರ ಸೀಮಿತವಾಗದೆ ಅದರಿಂದಾಚೆಗೆ ಪ್ರಾಚೀನ ಸಂಸ್ಕೃತಿಯನ್ನ ಪಾಲಿಸಿಕೊಂಡು ಬರುತ್ತಿದ್ದ ಕೆಲವು ದೇಶದ ನಂಬಿಕೆಯೂ ಆಗಿತ್ತು. ನಂಬರ್ 3, ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೋ ಅಥವಾ ಏನಾದರೂ ಸಮಾರಂಭಕ್ಕೋ ಹೋಗಲು ಹೊರಗೆ ಬಂದಾಗ ದಿಢೀರನೆ ಒಂದು ಬೆಕ್ಕು ನಮ್ಮ ಮುಂದೆ ದಾಟಿದ್ರೆ ಅಶುಭ ಫಲ ಎಂದು ಭಾವಿಸುತ್ತೇವೆ. ಆದರೆ ಕುತೂಹಲಕಾರಿ ಸಂಗತಿ ಎಂದರೆ, ಈಜಿಪ್ಟ್ ದೇಶದ ಜನರು ಹೊರಗೆ ಹೋಗುವಾಗ ಬೆಕ್ಕು ಅಡ್ಡಲಾಗಿ ಬಂದರೆ ಅದು ಶುಭ ಸಂಕೇತ ಎಂದು ನಂಬುತ್ತಾರೆ. ಬೆಕ್ಕು ಈಜಿಪ್ಟ್ನ ಜನರಿಗೆ ಅದೃಷ್ಟ ತಂದುಕೊಡುವ ಪ್ರಾಣಿಯಾಗಿದೆ. ಈಜಿಪ್ಟಿಯನ್ನರು ಬೆಕ್ಕಿಗೆ ಅದೆಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಡ ಅನ್ಸುತ್ತೆ ಅಲ್ವಾ? ನಂಬರ್ 4, ಸ್ನೇಹಿತರೆ, ಪ್ರಾಚೀನ ಜರ್ಮನ್ ಸಂಸ್ಕೃತಿಯನ್ನ ಕೇಳಿದರಂತೂ ಶಾಕ್ ಆಗುವುದು ಖಂಡಿತ. ಹೌದು, ಪ್ರಾಚೀನ ಜರ್ಮನ್ ಸಂಸ್ಕೃತಿಯಲ್ಲಿ ಶತ್ರುಗಳ ಮಾಂಸವನ್ನ ತಿನ್ನುವ ಸಂಪ್ರದಾಯವಿತ್ತು. ವಿಶೇಷವಾಗಿ ಕಬ್ಬಿಣ ಯುಗದಲ್ಲಿ ವಾಸಿಸ್ತಾ ಇದ್ದ ಸೆಲ್ಟಿಕ್ ಬುಡಕಟ್ಟು ಜನಾಂಗದವರ ವೈವಿಧ್ಯಮಯ ಸಂಪ್ರದಾಯಗಳಲ್ಲಿ ಹಾಗೂ ನಂಬಿಕೆಗಳಲ್ಲಿ ಇದು ಕೂಡ ಒಂದಾಗಿತ್ತು. ಪ್ರತಿಯೊಂದು ರಾಜ ಪರಂಪರೆಯಲ್ಲಿ ಪರಸ್ಪರ ಯುದ್ಧಗಳು ಆಗುವುದು ಸಾಮಾನ್ಯವಾಗಿದೆ. ಯುದ್ಧದಲ್ಲಿ ಸೋಲು ಗೆಲುವು ಸಹಜ. ಆದರೆ ಸೆಲ್ಟ್ ಜನಾಂಗದಲ್ಲಿ ಯುದ್ಧದ ನಂತರದ ಘಟನೆಗಳು ವಿಶೇಷವಾಗಿತ್ತು. ಅದೇನೆಂದರೆ, ವಿಜಯಶಾಲಿಯಾದ ರಾಜನ ಸೈನ್ಯವು ಸೋಲಿಸಲ್ಪಟ್ಟ ರಾಜನ ಸೈನ್ಯದ ಮಾಂಸವನ್ನ ಬೇಯಿಸಿ ತಿನ್ನುವುದು. ಹೌದು, ಯುದ್ಧದಲ್ಲಿ ಮರಣ ಹೊಂದಿದ ಸೈನಿಕರ ದೇಹವನ್ನ ಯುದ್ಧ ಭೂಮಿಯಲ್ಲಿಯೇ ವಿಜಯಶಾಲಿಯಾದ ರಾಜನ ಸೈನ್ಯವು ಬೇಯಿಸಿ ತಿನ್ನುತ್ತಿತ್ತು. ಈ ರೀತಿಯಾಗಿ ತಿನ್ನೋದ್ರಿಂದ ಮರಣ ಹೊಂದಿದ ಸೈನಿಕರ ಶಕ್ತಿಯು ತಮಗೆ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಸೆಲ್ಟ್ ಜನಾಂಗದಾಗಿತ್ತು. ನಂಬರ್ 5, ಥೈಲ್ಯಾಂಡ್ ದೇಶದ ನಂಬಿಕೆಗಳಲ್ಲಿ ಅತ್ಯಂತ ಕ್ರೇಜಿಯಸ್ಟ್ ವಿಷಯ ಯಾವುದು ಅಂತ ನೋಡೋದಾದರೆ, ಅಲ್ಲಿನ ಪ್ರತಿಯೊಬ್ಬ ಪ್ರಜೆಯು ತನ್ನ ಮನೆಯ ಮುಂದೆ ಚಿಕ್ಕ ದೇಗುಲಗಳಂತಹ ರಚನೆಯನ್ನ ನಿರ್ಮಿಸ್ತಾರೆ. ಈ ರೀತಿಯಾದ ಚಿಕ್ಕ ಚಿಕ್ಕ ದೇಗುಲಗಳಂತಹ ರಚನೆ ನಿರ್ಮಿಸಲು ಕಾರಣ, ಮರಣ ಹೊಂದಿದ ಪೂರ್ವಿಕರ ಆತ್ಮಗಳು ಭೂಮಿ ಮೇಲೆ ವಾಸಿಸುತ್ತವೆ ಎಂಬ ನಂಬಿಕೆ. ಹೌದು, ಥೈಲ್ಯಾಂಡ್ ದೇಶದ ಜನರ ಪ್ರಕಾರ ಅವರ ಪೂರ್ವಿಕರ ಮರಣದ ನಂತರ ಆ ಆತ್ಮಗಳು ಅವರು ವಾಸಿಸ್ತಾ ಇದ್ದ ಮನೆಯ ಸುತ್ತಮುತ್ತಲೇ ಜೀವಿಸುತ್ತಿರುತ್ತವೆ.
ಹಾಗಾಗಿ ಆ ಆತ್ಮಗಳಿಗೂ ನೆಲೆಸಲು ಒಂದು ಮನೆ ಬೇಕು ಎಂಬ ಉದ್ದೇಶದಿಂದ ತಮ್ಮ ಮನೆಯ ಮುಂದೆ ಚಿಕ್ಕ ಚಿಕ್ಕ ದೇಗುಲಗಳಂತಹ ನಿರ್ಮಾಣವನ್ನ ನಿರ್ಮಿಸ್ತಾರೆ. ನಿರ್ಮಿಸಿದಂತಹ ಆ ದೇಗುಲದ ಒಳಗೆ ಆ ಆತ್ಮಗಳು ನೆಲೆಸುತ್ತವೆ ಎಂಬುದು ಥೈಲ್ಯಾಂಡ್ ದೇಶದ ಜನರ ನಂಬಿಕೆಯಾಗಿದೆ. ನಂಬರ್ 6, ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮಳೆ ಕಡಿಮೆ ಆದರೆ ಅಥವಾ ಮಳೆ ಬರುವ ಕಾಲಕ್ಕೆ ಸರಿಯಾಗಿ ಮಳೆ ಬಾರದೇ ಇದ್ರೆ ಕಪ್ಪೆಗಳಿಗೆ ಮದುವೆ ಮಾಡಿಸೋದು, ನವಧಾನ್ಯ ಪೂಜೆ ಮಾಡುವುದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿದೆ. ಆದರೆ ಪ್ರಾಚೀನ ಮೆಸೊಪೊಟೋಮಿಯನ್ ಸಂಸ್ಕೃತಿಯ ಬಗ್ಗೆ ಕೇಳಿದರೆ ಖಂಡಿತವಾಗಿಯೂ ನೀವು ಅಚ್ಚರಿ ಪಡ್ತೀರಿ. ಹೌದು, ಮೆಸೊಪೊಟೋಮಿಯನ್ ಸಂಸ್ಕೃತಿಯಲ್ಲಿ ಹಲವಾರು ಸಮಯಗಳ ಕಾಲ ಮಳೆ ಬಾರದೆ ಹೋದಾಗ ಅಂತಹ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಬರುವ ಜನರಲ್ಲಿ ಅತ್ಯಂತ ಬಲಿಷ್ಠನಾದವನನ್ನ ಗುರುತಿಸಿ ತ್ಯಾಗಕ್ಕೆ ಆಯ್ಕೆ ಮಾಡುತ್ತಿದ್ದರು. ಅಂದರೆ ನರಬಲಿ ಯಜ್ಞಕ್ಕೆ ಆತನನ್ನ ಒಳಪಡಿಸುತ್ತಿದ್ದರು. ಈ ರೀತಿಯಾದ ಯಜ್ಞ ಮಾಡೋದ್ರಿಂದ ತಮ್ಮ ಊರಿಗೆ ಮಳೆ ಬರುವುದು ಎಂಬ ನಂಬಿಕೆ ಆ ಊರಿನ ಜನರದ್ದಾಗಿತ್ತು. ನಂಬರ್ 7, ಅದೇ ರೀತಿ ಗ್ರೀಕ್ ಸಂಸ್ಕೃತಿಯನ್ನ ಬಿಂಬಿಸುವ ಹಾಲಿವುಡ್ ಸಿನಿಮಾಗಳಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಕಣ್ಣುಗಳಲ್ಲಿ 2 ನಾಣ್ಯಗಳನ್ನ ಇರಿಸುವುದನ್ನ ನೀವು ನೋಡಿರಬಹುದು. ಈ ರೀತಿಯಾಗಿ ಸತ್ತ ದೇಹದ ಕಣ್ಣುಗಳಲ್ಲಿ ನಾಣ್ಯಗಳನ್ನ ಇಡುವುದು ಯಾಕಾಗಿ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿರೋದಂತೂ ಖಂಡಿತ. ಅದಕ್ಕುತ್ತರ ಗ್ರೀಕ್ ಜನಾಂಗದ ನಂಬಿಕೆಯ ಪ್ರಕಾರ ಮರಣ ಹೊಂದಿದ ವ್ಯಕ್ತಿಯು ನೇರವಾಗಿ ಸ್ವರ್ಗವನ್ನ ತಲುಪಬೇಕಾದರೆ ಸ್ವರ್ಗ ಮತ್ತು ಭೂಮಿಯ ಮಧ್ಯೆ ಇರುವ ಒಂದು ದೊಡ್ಡ ನದಿಯನ್ನ ದಾಟಿ ಹೋಗಬೇಕಾಗುತ್ತೆ. ಈ ನದಿಯನ್ನ ದಾಟಬೇಕಾದ್ರೆ ಅವರಲ್ಲಿ 2 ನಾಣ್ಯಗಳು ಅಗತ್ಯವಾಗಿ ಇರಬೇಕಾದ ವಸ್ತುಗಳು. ಒಂದು ವೇಳೆ ಒಬ್ಬ ವ್ಯಕ್ತಿಯ ಮರಣದ ಸಂದರ್ಭದಲ್ಲಿ ಆತನ ಕಣ್ಣುಗಳ ಮೇಲೆ ನಾಣ್ಯಗಳು ಇಲ್ಲದಿದ್ದರೆ ಅಥವಾ ನಾಣ್ಯಗಳನ್ನ ಇಡಲು ಸ್ನೇಹಿತರು ಹಾಗೂ ಬಂಧು ಮಿತ್ರರು ಇಲ್ಲದಿದ್ದರೆ ಆ ವ್ಯಕ್ತಿಯು ನೇರವಾಗಿ ಸ್ವರ್ಗಕ್ಕೆ ಹೋಗದೆ ಭೂಮಿ ಹಾಗೂ ಸ್ವರ್ಗದ ಮಧ್ಯದಲ್ಲಿರುವ ನದಿಯ ಆಳದಲ್ಲಿ ಆತ್ಮವಾಗಿ ಅಲೆದಾಡುತ್ತಿರುವನು. ಅಷ್ಟೇ ಅಲ್ಲದೆ ಸತ್ತ ನಂತರವೂ ಆ ವ್ಯಕ್ತಿಗೆ ಶಾಂತಿಯೂ ದೊರಕದೆ ಪ್ರೇತಗಳಂತೆ ವಿಹಾರಿಸುತ್ತಿರುವನು ಎಂಬ ನಂಬಿಕೆ ಈ ಗ್ರೀಕ್ ಸಂಸ್ಕೃತಿಯ ಜನರದ್ದಾಗಿದೆ. ನಂಬರ್ 8, ಸ್ಟೆಪ್ ಆನ್ ಎ ಕ್ರ್ಯಾಕ್, ಬ್ರೇಕ್ ಯುವರ್ ಮದರ್ಸ್ ಬ್ಯಾಕ್. ಸ್ನೇಹಿತರೆ, ಇವತ್ತಿಗೂ ಕೂಡ ಅಮೆರಿಕದ ಪ್ರಜೆಗಳ ಅತ್ಯಂತ ಮಹತ್ವದ ನಂಬಿಕೆಗಳಲ್ಲಿ ಇದು ಕೂಡ ಒಂದು. ಹೌದು, ಅಮೆರಿಕದ ನಗರಗಳ ರಸ್ತೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡರೆ ಆ ಬಿರುಕುಗಳಿಗೆ ನೀವು ತೊಳೆದುಕೊಂಡು ಹೋದರೆ ನಿಮ್ಮ ತಾಯಿಯ ಬೆನ್ನಿಗೆ ತೊಳೆದಂತೆ ಅಥವಾ ತಾಯಿಯ ಬೆನ್ನಿಗೆ ಹಾನಿ ಉಂಟಾಗುವುದು ಎಂಬ ನಂಬಿಕೆ ಅಮೆರಿಕದ ಜನರದ್ದಾಗಿದೆ. ಆಧುನಿಕತೆಯ ತುತ್ತ ತುದಿಯಲ್ಲಿರುವ ಅಮೆರಿಕದಲ್ಲಿ ಇಂತಹ ನಂಬಿಕೆಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಆದರೆ ಎಲ್ಲೋ ಗ್ರಾಮೀಣ ಪ್ರದೇಶದ ಜನರು ಇಂದಿಗೂ ಈ ನಂಬಿಕೆಯನ್ನ ಉಳಿಸಿಕೊಂಡು ಬಂದಿರಬಹುದು. ಅಮೆರಿಕ ಮಾತ್ರವಲ್ಲ, ಇಂದು ಪ್ರತಿಯೊಂದು ದೇಶಗಳಲ್ಲಿಯೂ ಪ್ರಾಚೀನ ಸಂಸ್ಕೃತಿಯನ್ನ ಹಾಗೂ ನಂಬಿಕೆಗಳನ್ನ ಉಳಿಸಿಕೊಂಡು ಬಂದಿರುವುದು ಗ್ರಾಮೀಣ ಪ್ರದೇಶದ ಜನರೇ ಹೊರತು ಅಭಿವೃದ್ಧಿಯತ್ತ ಸಾಗುತ್ತಿರುವ ಜನರಲ್ಲ ಅನ್ನೋದು ಮಾತ್ರ ಕಟು ಸತ್ಯ. ನಂಬರ್ 9, ಸ್ನೇಹಿತರೆ, ಜಪಾನ್ ದೇಶ ಹೊಸ ಆವಿಷ್ಕಾರಗಳಲ್ಲಿ ಎತ್ತಿದ ಕೈ. ಪ್ರತಿಯೊಂದು ವಿಷಯಕ್ಕೂ ಒಂದಲ್ಲ ಒಂದು ಹೊಸ ಆವಿಷ್ಕಾರಗಳನ್ನ ಕಂಡು ಹುಡುಕುತ್ತಲೇ ಇರುತ್ತಾರೆ. ಅಂತಹ ಆವಿಷ್ಕಾರಗಳಲ್ಲಿ ಇದು ಕೂಡ ಒಂದು. ಹೌದು, ನೀವೆಲ್ಲ ಸ್ಮಶಾನವನ್ನ ನೋಡಿಯೇ ಇರ್ತೀರಾ. ಸ್ಮಶಾನವನ್ನ ದಾಟುವುದು ಅಂದ್ರೆ ಸುಲಭದ ಮಾತಲ್ಲ, ಒಂದು ರೀತಿಯ ಭಯ ಇದ್ದೇ ಇರುತ್ತದೆ. ಆದರೆ ಜಪಾನ್ ದೇಶದಲ್ಲಿ ಸ್ಮಶಾನವನ್ನ ದಾಟುವಾಗ ಸತ್ತ ವ್ಯಕ್ತಿಯ ಆತ್ಮವು ನಿಮ್ಮನ್ನ ಅನುಸರಿಸುವುದನ್ನ ತಡೆಯಲು ಪ್ಯಾಂಟಿನ 2 ಜೇಬಿನಲ್ಲಿ ನಿಮ್ಮ ಹೆಬ್ಬೆರಳುಗಳನ್ನ ಸೇರಿಸಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸತ್ತ ವ್ಯಕ್ತಿಯ ಆತ್ಮಕ್ಕೆ ನಿಮ್ಮ ಹಿಂದೆ ಬರಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಜೇಬಿನೊಳಗೆ ಹೆಬ್ಬೆರಳುಗಳನ್ನ ಇಡಲು ಮರೆತು ಹೋದರೆ ಜಪಾನ್ ದೇಶದ ಸಂಸ್ಕೃತಿಯ ಪ್ರಕಾರ ಆ ಆತ್ಮಗಳು ನಿಮ್ಮನ್ನ ಹಿಂಬಾಲಿಸಿಕೊಂಡು ನಿಮ್ಮ ಮನೆಗೆ ಬರುವುದು ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ. ನಂಬರ್ 10, ಒಡೆದ ಕನ್ನಡಿಯಲ್ಲಿ ಮುಖವನ್ನ ನೋಡಬಾರದು ಎಂಬ ಹಿರಿಯರ ಮಾತನ್ನ ಬಹಳ ಹಿಂದಿನಿಂದಲೂ ನಾವು ಕೇಳುತ್ತಾ ಬಂದಿದ್ದೇವೆ. ನಿಮ್ಮ ಮನೆಗಳಲ್ಲೂ ಈ ರೀತಿಯ ಮಾತುಗಳನ್ನ ಕೇಳಿಯೇ ಇರ್ತೀರಿ. ಈ ಮಾತುಗಳು ಅಥವಾ ನಂಬಿಕೆಗಳು ಪಾಶ್ಚಾತ್ಯ ಮೂಲದಿಂದ ಬಂದಿರುವಂತದ್ದು. ಉದಾಹರಣೆಗೆ ಯುರೋಪ್ನ ಜನರ ಪ್ರಕಾರ ಒಡೆದ ಕನ್ನಡಿಯಲ್ಲಿ ಮುಖವನ್ನ ನೋಡುವುದರಿಂದ ಸುಮಾರು 7 ವರ್ಷಗಳ ಕಾಲ ದುರಾದೃಷ್ಟವು ಎದುರಾಗುವುದು ಎಂಬ ನಂಬಿಕೆ ಇದೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ಒಡೆದ ಕನ್ನಡಿಯನ್ನ ನೋಡುವ ಸಂದರ್ಭದಲ್ಲಿ ಎದುರಾದರೆ ಅದರಿಂದ ಆದಷ್ಟು ದೂರವಿದ್ದು ದುರಾದೃಷ್ಟವನ್ನ ಬೆನ್ನಿಗೆ ಹಾಕಿಕೊಳ್ಳದೆ ಇರುವುದು ಉತ್ತಮ ಅಲ್ವಾ? ನಂಬರ್ 11, ಸ್ನೇಹಿತರೆ, ನಿಮಗೆಲ್ಲ ಮನೆಯ ಒಳಗೆ ಶಿಳ್ಳೆ ಹೊಡೆಯುವ ಅಭ್ಯಾಸ ಇರಬಹುದು. ಆದರೆ ರಷ್ಯಾದ ಜನರಲ್ಲಿ ಶಿಳ್ಳೆಯ ಬಗ್ಗೆ ಒಂದು ವಿಚಿತ್ರವಾದ ನಂಬಿಕೆ ಇದೆ. ಮನೆಯ ಒಳಗೆ ಶಿಳ್ಳೆ ಹೊಡೆಯುವುದು ದುರಾದೃಷ್ಟವನ್ನ ಬರಮಾಡಿಕೊಂಡಂತೆ. ರಷ್ಯಾದ ಜನರ ನಂಬಿಕೆಯನ್ನ ಅನುಸರಿಸುವುದಾದರೆ ಇಂದು RCB ಕ್ರಿಕೆಟ್ ಅಭಿಮಾನಿಗಳು ಮನೆಯ ಒಳಗೆ ಕುಳಿತು ಕ್ರಿಕೆಟ್ ನೋಡುವಂತೆ ಇಲ್ಲ ಅಲ್ವಾ? ನಂಬರ್ 12, ಇದರ ಜೊತೆಗೆ ರಷ್ಯಾದ ಜನರಲ್ಲಿ ಅದೃಷ್ಟದ ಬಗ್ಗೆಯೂ ಕೂಡ ಕೆಲವು ನಂಬಿಕೆಗಳಿವೆ. ಅದೃಷ್ಟ ಹಾಗೂ ದುರಾದೃಷ್ಟದ ಬಗ್ಗೆ ವಿಚಿತ್ರವಾದ ನಂಬಿಕೆ ಇವರದ್ದಾಗಿದೆ.
ಒಂದು ವೇಳೆ ಕಾಗೆಯೊಂದು ನಮ್ಮ ಮೇಲೆ ಹಿಕ್ಕೆ ಹಾಕಿದ್ರೆ ಅದು ಅದೃಷ್ಟವಂತೆ, ಉತ್ತಮ ಭವಿಷ್ಯ ಹಾಗೂ ಅದೃಷ್ಟದ ಭವಿಷ್ಯ ನಮ್ಮದಾಗುತ್ತದೆ ಎಂಬ ನಂಬಿಕೆ ರಷ್ಯಾ ಸಂಸ್ಕೃತಿಯದ್ದಾಗಿದೆ. ಮಾನವನ ಶಿಳ್ಳೆಗಿಂತ ಕಾಗೆಯ ಹಿಕ್ಕೆ ಇವರಿಗೆ ಶುಭ ಸಂಕೇತವಾಗಿದೆ. ನಂಬರ್ 13, ಪ್ರಾಚೀನ ಪೆಸಿಫಿಕ್ ದ್ವೀಪದ ಸಂಸ್ಕೃತಿಯ ನಂಬಿಕೆಗಳಲ್ಲಿ ಈ ನಂಬಿಕೆಯು ಅತ್ಯಂತ ಬಾಲಿಶವಾದುದು ಎಂದರೂ ತಪ್ಪಾಗಲಾರದು. ಯಾಕಂದ್ರೆ ಪೆಸಿಫಿಕ್ ದ್ವೀಪದಲ್ಲಿ ಪ್ರಾಚೀನ ಕಾಲದಲ್ಲಿ ಜ್ವಾಲಾಮುಖಿ ಸ್ಫೋಟಗಳು ಸಾಮಾನ್ಯವಾಗಿದ್ದವು. ಈ ಜ್ವಾಲಾಮುಖಿಯನ್ನ ನಿಯಂತ್ರಿಸಲು ಅಲ್ಲಿನ ಜನರು ಏನು ಮಾಡುತ್ತಿದ್ದರೆಂದರೆ, ವರ್ಜಿನ್ ಬಾಯ್ ಅಂದರೆ ಒಂದು ಹುಡುಗಿಯ ಜೊತೆ ದೈಹಿಕ ಸಂಪರ್ಕವನ್ನ ಹೊಂದದೇ ಇರುವ ಸುಂದರವಾದ ಒಬ್ಬ ಹುಡುಗನನ್ನ ಹುಡುಕಿ ಆತನನ್ನ ನೇರವಾಗಿ ದೇವರ ಬಳಿ ಕಳಿಸ್ತಾ ಇದ್ರು. ಅಂದ್ರೆ ಸುಂದರವಾದ ಒಬ್ಬ ವರ್ಜಿನ್ ಹುಡುಗನನ್ನ ಹುಡುಕಿ ಜ್ವಾಲಾಮುಖಿಯ ಸ್ಫೋಟದ ಒಳಗೆ ಎಸೆಯುತ್ತಿದ್ದರು. ಹೀಗೆ ಮಾಡೋದ್ರಿಂದ ಆ ಹುಡುಗನು ನೇರವಾಗಿ ದೇವರ ಬಳಿಗೆ ಹೋಗಿ ಸಂವಹನ ನಡೆಸುವ ಮೂಲಕ ಜ್ವಾಲಾಮುಖಿಯ ಸ್ಫೋಟಗಳನ್ನ ಶಾಂತಗೊಳಿಸುವಂತೆ ಮನವರಿಕೆ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಜ್ವಾಲಾಮುಖಿಯ ಸ್ಫೋಟಗಳು ಇದರಿಂದ ಶಾಂತವಾಗುತ್ತದೆ ಎಂಬ ವಿಚಿತ್ರವಾದ ನಂಬಿಕೆಯೊಂದಿಗೆ ಪ್ರಾಚೀನ ಪೆಸಿಫಿಕ್ ದ್ವೀಪದ ಬುಡಕಟ್ಟು ಜನಾಂಗವು ವರ್ಷಕ್ಕೆ ಒಂದು ಬಾರಿ ಈ ರೀತಿಯ ಆಚರಣೆಯನ್ನ ಮಾಡುತ್ತಿದ್ದರು. ನಂಬಿಕೆ ಎಂಬ ಹೆಸರಿನಲ್ಲಿ ಜನರಿಗೆ ಮೌಢ್ಯತೆಯ ಮಂಕು ಎಷ್ಟರ ಮಟ್ಟಿಗೆ ಆವರಿಸಿದೆ ಎಂಬುದಕ್ಕೆ ಇದಕ್ಕಿಂತ ಉತ್ತಮವಾದ ನಿದರ್ಶನ ಬೇರೊಂದು ಇಲ್ಲ ಅಲ್ವಾ. ನಂಬರ್ 14, ಮಧ್ಯ ಯುರೋಪಿನ ಹಂಗೇರಿ ಪ್ರಾಂತ್ಯದ ಕೆಲವು ಸ್ಥಳಗಳಲ್ಲಿ ಇರುವ ಆಚರಣೆಗಳನ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗುತ್ತೀರಿ. ಇಲ್ಲಿ ಯಾವುದಾದ್ರೂ ಸಮಾರಂಭ ಅಥವಾ ಕಾರ್ಯಕ್ರಮಕ್ಕೆ ತಡವಾಗಿ ಬರುವ ವ್ಯಕ್ತಿಯು ಮೇಜಿನ ಮೂಲೆಯೊಂದರಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ತಡವಾಗಿ ಬರುವ ವ್ಯಕ್ತಿಯು ಜೀವನ ಪರ್ಯಂತ ಅವಿವಾಹಿತರಾಗಿ ಉಳಿಯುತ್ತಾರೆ, ಹಾಗೆ ಮದುವೆಯಾಗದೆ ಸಾವನ್ನಪ್ಪುತ್ತಾರೆ ಎಂಬ ನಂಬಿಕೆ ಅವರದ್ದಾಗಿತ್ತು. ನಂಬರ್ 15, ಹುಣ್ಣಿಮೆಯ ರಾತ್ರಿ ಮನೆಯ ಕಿಟಕಿ ಬಾಗಿಲುಗಳನ್ನ ತೆರೆದು ಮಲಗುವುದು ತೋಳದ ರೂಪದ ದೈತ್ಯ ಪ್ರಾಣಿಗಳನ್ನ ಮನೆಗೆ ಆಹ್ವಾನಿಸಿದಂತೆ ಎಂಬ ನಂಬಿಕೆ ಯುರೋಪಿಯನ್ನರದ್ದಾಗಿತ್ತು. ಜೊತೆಗೆ ಈ ದೈತ್ಯ ತೋಳವು ಬಂದು ಮನುಷ್ಯರನ್ನ ತಿನ್ನುತ್ತವೆ ಎಂಬ ನಂಬಿಕೆಯನ್ನ ಅನೇಕ ವರ್ಷಗಳಿಂದ ಅಲ್ಲಿನ ಜನರು ಪಾಲಿಸುತ್ತಿದ್ದರು. ನಂಬರ್ 16, ಹಿಂದಿನ ಶತಮಾನದಲ್ಲಿ ಒಬ್ಬ ವ್ಯಕ್ತಿಯು ಅನಾರೋಗ್ಯಕ್ಕೊಳಗಾದಾಗ ವೈದ್ಯರು ಬಂದು ಆ ವ್ಯಕ್ತಿಯ ದೇಹದ ಯಾವುದಾದ್ರೂ ಒಂದು ಭಾಗವನ್ನ ಕತ್ತರಿಸುತ್ತಿದ್ದರು. ಈ ರೀತಿಯಾಗಿ ಕತ್ತರಿಸೋದ್ರಿಂದ ಆ ವ್ಯಕ್ತಿಯ ದೇಹದಲ್ಲಿರುವ ಕಾಯಿಲೆಯು ರಕ್ತದ ಮೂಲಕ ಹೊರಗೆ ಹೋಗುವುದೆಂಬ ನಂಬಿಕೆ ಅವರದ್ದಾಗಿತ್ತು. ಆದರೆ ಈ ರೀತಿಯಾದ ನಂಬಿಕೆ ಅನೇಕ ಸಾವುಗಳಿಗೆ ಕಾರಣವಾಗಿತ್ತು. ಅನಾರೋಗ್ಯದ ಬದಲಾಗಿ ದೇಹದ ರಕ್ತಸ್ರಾವದ ಕಾರಣದಿಂದ ಅನೇಕರು ಸಾವನ್ನಪ್ಪುತ್ತಿದ್ದರು. ಈ ವಿಧಾನವನ್ನ ಬ್ಲಡ್ ಡೇಟಿಂಗ್ ಎಂದು ಕರೆಯುತ್ತಿದ್ದರು. ನಂಬರ್ 17, ಸ್ನೇಹಿತರೆ, ಜಾನಿ ಡಿಪ್ನ ಜಾಕ್ ಸ್ಪ್ಯಾರೋ, ಪೈರೇಟ್ಸ್ ಆಫ್ ಕೆರೇಬಿಯನ್ಸ್ ಸಿನಿಮಾಗಳನ್ನೆಲ್ಲ ನೀವೆಲ್ಲರೂ ನೋಡಿರಬಹುದು. ಈ ಸಿನಿಮಾದಲ್ಲಿ ಎಲ್ಲಿ ನೋಡಿದ್ರು ಪೈರೇಟ್ಸ್ಗಳ ಮೇಲೆ ಟ್ಯಾಟೋಗಳು ಎದ್ದು ಕಾಣುತ್ತವೆ. ಪೈರೇಟ್ಸ್ಗಳು ತಮ್ಮ ಮೈ ಮೇಲೆ ಸಂಪೂರ್ಣವಾಗಿ ಟ್ಯಾಟೋಗಳನ್ನು ಹಾಕಿಕೊಳ್ಳಲು ಮುಖ್ಯವಾದ ಕಾರಣ ಅವರ ನಂಬಿಕೆ. ಹೌದು, ತಮ್ಮ ದೇಹದಲ್ಲಿ ಈ ರೀತಿಯಾಗಿ ಹಚ್ಚೆಗಳನ್ನು ಹಾಕಿಕೊಳ್ಳುವುದರಿಂದ ಸಮುದ್ರವು ಅವರಿಗೆ ಮತ್ತಷ್ಟು ಹತ್ತಿರವಾಗುವುದು ಎಂಬ ಭಾವನೆ ಅವರದ್ದಾಗಿತ್ತು. ಯಾವಾಗೆಲ್ಲ ಹಚ್ಚೆಗಳನ್ನು ಹಾಕಿಕೊಳ್ಳುತ್ತಾರೋ ಆವಾಗೆಲ್ಲ ಸಮುದ್ರವು ಅವರಿಗೆ ಸಹಾಯ ಮಾಡುತ್ತದೆ, ಜೊತೆಗೆ ಸಮುದ್ರವು ಅವರನ್ನ ರಕ್ಷಣೆ ಮಾಡುತ್ತದೆ ಎಂಬ ನಂಬಿಕೆ ಆ ಶತಮಾನದ ಜನರದ್ದಾಗಿತ್ತು. ಹೀಗಾಗಿ ಹಚ್ಚೆಗಳು ಕಡಲುಗಳ್ಳರ ಸಂಪ್ರದಾಯವಾಗಿದೆ. ಒಂದು ಹಚ್ಚೆಯಿಂದ ಇಷ್ಟೆಲ್ಲ ಪ್ರಯೋಜನವಿದೆ ಅಂದರೆ ಅಚ್ಚರಿಯಾಗುತ್ತೆ ಅಲ್ವಾ. ನಂಬರ್ 18, ಚೀನಾದ ನಂಬಿಕೆ ಏನು ಅಂತ ನೋಡ್ತಾ ಹೋದ್ರೆ ಇಲ್ಲಿನ ಜ್ಯೋತಿಷ್ಯದಲ್ಲಿ ವಿಶಿಷ್ಟವಾದ ರೂಪವಿದೆ. ನೀವು ಒಂದು ಆಮೆಯ ಚಿಪ್ಪನ್ನ ತೆಗೆದುಕೊಂಡು ಹೋಗಿ ಜ್ಯೋತಿಷಿಯ ಕೈಯಲ್ಲಿ ಕೊಟ್ರೆ ಆ ಜ್ಯೋತಿಷಿಯು ನಾವು ಕೊಟ್ಟ ಆಮೆಯ ಚಿಪ್ಪು ಬಿರುಕು ಬಿಡುವ ತನಕ ಬಿಸಿ ಮಾಡುತ್ತಾರೆ. ಆ ಬಿರುಕು ಬಿಟ್ಟ ಆಮೆಯ ಚಿಪ್ಪಿನ ಮೂಲಕ ನಿಮ್ಮ ಭವಿಷ್ಯದ ಅದೃಷ್ಟವನ್ನ ಆ ಜ್ಯೋತಿಷಿಯು ಅರ್ಥೈಸುತ್ತಾರೆ. ಈ ರೀತಿಯ ಜ್ಯೋತಿಷ್ಯದ ಮೂಲಕವೂ ಜನರನ್ನ ನಂಬಿಸುವಂತಹ ಉದ್ದೇಶ ಚೀನಾ ದೇಶದವರದ್ದಾಗಿದೆ. ನಂಬರ್ 19, ಸ್ನೇಹಿತರೆ, 2000 ವರ್ಷಗಳ ಹಿಂದೆ ಮಾಯಾನ್ ನಾಗರಿಕತೆಯಲ್ಲಿ ಅವಳಿ ಮಕ್ಕಳು ಹುಟ್ಟಿದಾಗ ಒಂದು ಮಗು ಒಳ್ಳೆಯದು, ಮತ್ತೊಂದು ಮಗು ಕೆಟ್ಟದ್ದು ಎಂದು ಪರಿಗಣಿಸಲಾಗುತ್ತಿತ್ತು. ಈ ಅವಳಿ ಮಕ್ಕಳಲ್ಲಿ ಕೆಟ್ಟ ಮಗುವನ್ನ ಗುರುತಿಸಲು ಸಣ್ಣ ಶಿಶು ಇರುವಾಗಲೇ 2 ಪರೀಕ್ಷೆಗಳಿಗೆ ಒಡ್ಡುತ್ತಿದ್ದರು. ಅದರಲ್ಲಿ ಕೆಟ್ಟ ಮಗು ಎಂದು ಗುರುತಿಸಲ್ಪಟ್ಟ ಶಿಶುವನ್ನ ಬೇರ್ಪಡಿಸಿ ಏಕಾಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆ ಮಗುವಲ್ಲಿರುವ ದುಷ್ಟಶಕ್ತಿಯನ್ನ ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರು. ಒಂದು ವೇಳೆ ಈ ಮಗುವಲ್ಲಿರುವ ದುಷ್ಟಶಕ್ತಿಯನ್ನ ನಿಗ್ರಹಿಸಲು ಸಾಧ್ಯವಾಗದೇ ಇದ್ರೆ ಆ ಮಗುವನ್ನ ಕೊಲ್ಲಲಾಗ್ತಾ ಇತ್ತು. ಮೇಲೆ ಹೇಳಿದ ಎಲ್ಲಾ ನಂಬಿಕೆಗಳಲ್ಲಿ ಅತ್ಯಂತ ಹುಚ್ಚುತನದಿಂದ ಕೂಡಿದ ಮೂಢನಂಬಿಕೆಯು ಇದು ಎಂದರೆ ತಪ್ಪಾಗಲಾರದು ಅಲ್ವಾ. ನೋಡಿದ್ರಲ್ಲ ಸ್ನೇಹಿತರೆ, ನಂಬಿಕೆ ಎಂಬ ತಲೆಯ ಮೇಲೆ ಮೂಢನಂಬಿಕೆಗಳು ಹೇಗೆ ಅಬ್ಬರಿಸುತ್ತಿವೆ ಎಂದು. ಮೇಲೆ ಹೇಳಿದ ನಂಬಿಕೆಗಳಲ್ಲಿ ಯಾವ ನಂಬಿಕೆ ಇದು ಇದ್ದರೂ ಇರಬಹುದು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನ ಕಾಮೆಂಟ್ ಮಾಡಿ. ಹಾಗೆ ಮೂಢನಂಬಿಕೆಯ ಮೇಲೆ ಅತಿ ಹೆಚ್ಚು ಗೀಳು ಇರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.